ಸೊ ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ ಮೇಡಮ್, ತಮ್ಮ ಹೆಸರು? ನನ್ನ ಹೆಸರು ವರಲಕ್ಷ್ಮಿ ಅಂತ. ವರಲಕ್ಷ್ಮಿ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬ್ಯಾಂಗ್ಳೂರಿಂದ ಮೇಡಮ್, ಬಸವಂತಪುರ ಇಂದ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ತಂಗಿ ಬಗ್ಗೆ ಕೇಳಬೇಕಿತ್ತು. ಸೊ ಅವ್ರ ಹೆಸರು, ರಾಶಿ, ನಕ್ಷತ್ರ ಹೇಳ್ತೀರಾ? ಅವ್ರ ಹೆಸರು ಸ್ನೇಹ ಪ್ರಿಯಾ ಅಂತ, ಕುಂಭರಾಶಿ, ಶತಭಿಷ ನಕ್ಷತ್ರ. ಏನು ಪ್ರಶ್ನೆ? ಅವಳಿಗೆ ಆರೋಗ್ಯ ಸಮಸ್ಯೆ ಇದೆ ಮೇಡಮ್. ಅಂದ್ರೆ 3 ವರ್ಷದಿಂದ ಅವಳು ಯೂರಿನ್ ಪ್ರಾಬ್ಲಮ್ ಆಗಿತ್ತು ಅವಳಿಗೆ. ಊಟ ಮಾಡಕ್ ಆಗ್ತಾ ಇಲ್ಲ, ನೀರು ಕುಡಿಯಕ್ ಆಗ್ತಿಲ್ಲ, ಫುಲ್ ಗ್ಯಾಸ್ಟ್ರಿಕ್ ತರ. ಸ್ಟಿಲ್ ಹಂಗೇನೆ ಯೂರಿನ್ ಇನ್ಫೆಕ್ಷನ್ ಇದೆ. ಹಾಸ್ಪಿಟಲ್ಗೆಲ್ಲ ತೋರ್ಸಾಗಿದೆ, ಬಟ್ ಏನು ಸೊಲ್ಯೂಷನ್ ಸಿಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ. ಓಕೆ, ಕುಂಭರಾಶಿ ಶತಭಿಷ ನಕ್ಷತ್ರ ಅಲ್ವಾ? ಹೌದು ಹೌದು ಗುರುಗಳೇ. ಓಕೆ, ಏನು ಹೆಸರು? ಸ್ನೇಹ ಪ್ರಿಯಾ. ಸ್ನೇಹ ಪ್ರಿಯ. ಯಾಕೆ ಪ್ರಿಯ ಇಟ್ಟಿದ್ರಿ? ಅದು ಗೊತ್ತಿಲ್ಲ, ಸ್ನೇಹ ಪ್ರಿಯಾ ಅಂತ ಹಂಗೆ ಅಪ್ಪ ಅಮ್ಮ ಇಟ್ಟಿದ್ದು. ಓಕೆ, ನೋಡಿ, ಈ ಸ್ನೇಹ ಪ್ರಿಯನ ಈ ಹೆಸರನ್ನ ಚೇಂಜ್ ಮಾಡಿ. ಖಂಡಿತ ಅಲ್ಲ ಕೂಡ ಅವಳಿಗೆ ಆರೋಗ್ಯ ತುಂಬ ಬದಲಾವಣೆ ಆಗುತ್ತೆ. ಈ ಹೆಸರನ್ನ ಚೇಂಜ್ ಮಾಡ್ಕೊಳ್ಳಿ. ಅದಾಗಿದ ತಕ್ಷಣ ಒಂದು ಹೇಳ್ಬೇಕಂದ್ರೆ, ನಿಮ್ಮ ಲೈಫಲ್ಲಿ ರಾಹು ಗ್ರಹ ಶತಭಿಷ ನಕ್ಷತ್ರದಲ್ಲಿ ಹುಟ್ಟಿದ್ರ ಅನ್ಸುತ್ತೆ. ಶತಭಿಷ ನಕ್ಷತ್ರದಲ್ಲಿ ಹುಟ್ಟಿದರೆ ಭಾಳ ಮಿರಾಕಲ್ಲು. ನಿಮ್ಮ ಮನೆಯನ್ನು ಭಾಳ ವಿಶೇಷ. ಅವ್ರನ್ನ ವಾಯುಮೂಲೆಯಲ್ಲಿ ಮಲಗಕ್ಕೆ ಸ್ಟಾರ್ಟ್ ಮಾಡಿಸಿ, ಭಾಳ ವಿಶೇಷ. ನಿಮ್ಮ ಮನೆಯಲ್ಲಿ ವಾಯುಮೂಲೆಯಲ್ಲಿ ಮಲಗಿಸಿ. ತುಂಬ ಇಲ್ಲಾಂದರೆ ಈಶಾನ್ಯ ಮೂಲೆ ಹಾಲಲ್ಲಿ ಮಲಗ್ಸೋಕ್ಕೆ ಸ್ಟಾರ್ಟ್ ಮಾಡಿ. ಈಶಾನ್ಯ ಮೂಲೆ ಇಲ್ಲ ವಾಯುಮೂಲೆಯಲ್ಲಿ ಮಲಗಿಸಿ, ಬೆಟರ್ ಆಗುತ್ತೆ. ಇದ್ರ ಜೊತೆಗೆ ಬ್ರಹ್ಮನ ಟೆಂಪಲ್ಗೆ ಹೋಗಿ, ತಿರುಪತ್ತೂರು ಬ್ರಹ್ಮನಿಗೆ ಹೋಗಿ ಒಂದು ಸರಿ ಜಾತಕವನ್ನು ಪೂಜೆ ಮಾಡಿಸ್ಕೊಬರಿ. ಭಾಳ ವಿಶೇಷವಾದ ಫಲವನ್ನು ಸಿಗುತ್ತೆ. ಇದನ್ನು ಮಾಡಿ ತುಂಬ ಪ್ರಾಬ್ಲಮ್ನಿಂದ ನೀವು ಆಚೆ ಬರ್ತೀರ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡೋದಕ್ಕೆ. ಸೊ ಸಾಕಷ್ಟು ಜನ ಕರೆ ಮಾಡಿದ್ರು, ಅವರ ಸಮಸ್ಯೆಯನ್ನು ಹೇಳ್ಕೊಂಡ್ರು. ಸೊ ಸಮಸ್ಯೆಗೆ ಪರಿಹಾರ ಕೂಡ ನೀಡ್ತಾ ಹೋದ್ರಿ ಗುರುಗಳೇ. ಸೊ ನಾನೇ ಕೂಡ ನನ್ನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂಥದ್ದು ಆದರೆ ಇನ್ನಷ್ಟು ಖುಷಿ ಆಗುತ್ತೆ. ಎಷ್ಟೊಂದು ಜನ ಅಂದ್ಕೊಂಡಿರ್ತಾರೆ ನಾನು ಕೂಡ ನ್ಯೂಮರಾಲಜಿಸ್ಟ್ ಆಗಬೇಕು, ಸೊ ನನ್ನ ಸಮಸ್ಯೆಗೆ ನಾನೇ ಪರಿಹಾರ ಮಾಡ್ಕೊಳ್ಬೇಕು ಅಂತ. ಸೊ ನಿಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಬಂಪರ್ ಆಫರ್ನ ನೀವು ನೀಡ್ತಿದ್ದೀರಿ. ಸೊ ಅದ್ರ ಬಗ್ಗೆ ಮತ್ತೊಮ್ಮೆ ಹೇಳೋದಾದರೆ ಏನು ಹೇಳ್ತೀರಿ? ಇಲ್ಲ, ನನಗೊಬ್ಬನಿಗೆ ನೋಡಿ, ನಾನು ಕೂಡ ಈ ಪ್ರಪಂಚದಲ್ಲಿ ಒಬ್ಬ ರೈತ ಫ್ಯಾಮಿಲಿ ಹುಟ್ಟಿ, ಬೇಕಲ್ಲಿ ಕೆಲಸ ಮಾಡಿ, ಆಟೋ ಓಡಿಸಿ, ಲವ್ ಮಾಡಿ, ಮದುವೆ ಆಗಿ, ಜೀವನ ಎಲ್ಲ ನಾವು ನೋಡಿ, ನಾವು ತುಂಬ ದೊಡ್ಡ ಫ್ಯಾಮಿಲಿ, ರಿಚ್ ಪೀಪಲ್ ಫ್ಯಾಮಿಲಿ ಹಾಕಿ, ನಾನು ಅದನ್ನೆಲ್ಲ ಬಿಟ್ಟು ಬಡವನಾಗಿ ಬದುಕಿ, ಮೆಜೆಸ್ಟಿಕ್ಕಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಮಲಗಿದ್ದೀನಿ, ಪೇಪರ್ ಹೊಚ್ಕೊಂಡು ಮಲಗಿದ್ದೀನಿ, ಎಲ್ಲೋ ರೋಡಲ್ಲಿ ಮಲಗಿದ್ದೀನಿ. ಹಿಂಗೆಲ್ಲ ನಾನು ಜೀವನ ಕಟ್ಟಿದ್ದೀನಿ. DKDಗೆ ಹೋಗಿದ್ದೀನಿ. ನಾನು ಸ್ವಾಮೀಜಿ, ಗುರೂಜಿ ಆದಮೇಲೆ ಕೂಡ ನಾನು ಬಿಗ್ ಬಾಸ್ನಲ್ಲಿ ಬಾತ್ರೂಮ್ ತೊಳೆದಿದ್ದೀನಿ. ಎಲ್ಲರದ್ದನ್ನು 100% ಬಾತ್ರೂಮ್ ತೊಳೆದೀನಿ. DKD ಡ್ಯಾನ್ಸ್ ಮಾಡ್ಬೇಕಾದ್ರೆ ನಾನು ಹೋಗಿ ಅವರೆಲ್ಲರ ಮುಂದೆ ಕೈ ಕಟ್ಕೊಂಡು ನಾನು ನಿಂತ್ಕೊಂಡ್ವಿ. ನಾನು ಅವ್ರಿಗಿಂತ ದೊಡ್ಡ ಸಾಧನೆ ಮಾಡೋ ಸಿನಿಮಾ ಬಿಡಿ, ಗುರುಗಳಾಗಿ ನಾವು ಸಾಧನೆ ಮಾಡಿದ್ರು ಕೂಡ ಅವ್ರಿಗೆ, ನನ್ನ ಮಗಳಿಗೆ, ನನ್ನ ಫ್ಯಾಮಿಲಿಗೆ, ನನ್ನ ಕುಟುಂಬಕ್ಕೆ ಎಲ್ಲ ಕಷ್ಟಪಟ್ಟಿದ್ದೀನಿ. ಇಷ್ಟೆಲ್ಲ ಮೀರಿ ಯಾಕೆ ಹಿಂಗೆ ಮಾತು ಹೇಳ್ತೀನಿ ಅಂದರೆ, ಭಾಳ ವಿಶೇಷವಾಗಿ ಫಸ್ಟ್ ನಾನು ಬಿಗ್ ಬಾಸ್ ನಿರೂಪಕ ಚೇಂಜ್ ಆಗ್ತಾರೆ ಅಂತೇಳಿ ನೋಡಿ. ಈ ಸರಿ ಬಿಗ್ ಬಾಸ್ ಬೇರೆದಲ್ಲಿ ಬರುತ್ತೆ, ಆ ಚಾನಲಲ್ಲಿ ಬರಲ್ಲ, ಬೇರೆ ಚಾನಲಲ್ಲಿ ಬರುತ್ತೆ. ಬಿಗ್ ಬಾಸ್ ನಾನು ಹೇಳಿದ್ಮೇಲೆ ಬೇರೆ ಜಾಗ ಚೇಂಜ್ ಆಯಿತು. ಮತ್ತು ಬಿಗ್ ಬಾಸ್ ನಿರೂಪಕ ಇದೆಲ್ಲ ಅಸ್ಟ್ರಾಲಜಿ ಪ್ರೆಡಿಕ್ಷನ್ ಮಾಡಿರೋದು. ಒಬ್ಬ ಅಸ್ಟ್ರಾಲಜರ್ ಹಿಂಗೆ ಪ್ರೆಡಿಕ್ಷನ್ ಮಾಡಲಿ, RCB ಕಪ್ ಗೆಲ್ಲುತ್ತೆ, ಈ ಥರನೇ ಆಗುತ್ತೆ ಅಂತ. ಹಾಗಾಗಿ ಈ ಕ್ಲಾಸ್ ಫ್ರೀ ಮಾಡ್ತಾಯಿದ್ದೀನಿ. ದಯವಿಟ್ಟು ನೀವೆಲ್ಲರೂ ಕೂಡ ಜಾಯ್ನ್ ಆಗಿ, ನಿಮ್ಮ ಮಕ್ಕಳ ಜಾತಕವನ್ನು ನೀವು ನೋಡಿ, ನಿಮ್ಮ ಜಾತಕವನ್ನು ನೀವು ನೋಡಿ, ನೀವು ಹೆಂಗೆ ಶ್ರೀಮಂತರಾಗಬೇಕು, ಹೆಂಗೆ ಬಡವರಿಂದ ಹೆಂಗೆ ಶ್ರೀಮಂತರಾಗಬೇಕು, ನಿಮ್ಮಲ್ಲಿ ಎಷ್ಟು ದುಡ್ಡಿದೆ ನಿಮ್ಮ ಜಾತಕದಲ್ಲಿ, ನೀವು ಹುಟ್ಟಿರ್ತೀರಿ ಭೂಮಿಲಿ, ಎಷ್ಟು ದುಡ್ಡಿದೆ, ಅದನ್ನು ಯಾವಾಗ ಡ್ರಾ ಮಾಡಬೇಕು ನಿಮ್ಮ ಲೈಫಲ್ಲಿ. ಆಮೇಲೆ ನಮ್ಗೆ ಏನೇನು ಕಾಯಿಲೆಗಳಿದ್ದಾವೆ, ಏನೇನು ಆರೋಗ್ಯ ಸಮಸ್ಯೆಗಳಿದ್ದಾವೆ, ನಾವು ಹೆಂಗೆ ಬದಲಾವಣೆ ಆಗಬೇಕು, ಇದನ್ನೆಲ್ಲವೂ ಕೂಡ ನಾನು ಉಚಿತವಾಗಿ ಕ್ಲಾಸಲ್ಲಿ ನಾನು ಹೇಳ್ಕೊಡ್ತೀನಿ. ಈ ಕ್ಲಾಸಿಗೆ ನೀವೆಲ್ಲರೂ ಕೂಡ ಜಾಯ್ನ್ ಆದಾಗ ನಿಮ್ಗೆ 100% ನಿಮ್ಮನ್ನು ಸರ್ಕಾರಗಳು ನಿಮ್ಮನ್ನು ಬದಲಾವಣೆ ಮಾಡ್ತಾರಿಲ್ಲ ಗೊತ್ತಿಲ್ಲ, ಸರ್ಕಾರ ನಿಮ್ಗೆ ಸಪೋರ್ಟ್ ಮಾಡುತ್ತಿಲ್ಲ ಗೊತ್ತಿಲ್ಲ. ನೀವು ಓಟ್ ಹಾಕಿ ನಿಮಗೆ ನಂಬರ್ಗಳು ಸಪೋರ್ಟ್ ಮಾಡುತ್ತೇವೆ 100%. ನೀವು ಕರೆಕ್ಟಾಗಿ ಹೇಳಿದ್ರಿ. ನಾವು ಅದಕ್ಕೆ ಈ ಪ್ರೋಗ್ರಾಮ್ ಅಷ್ಟೊಂದು ಇಟ್ಟಾಕೆ ನಂಬರ್ಗಳು ಸಪೋರ್ಟ್ ಮಾಡ್ತೇವೆ. ನಂಬರ್ ಜೊತೆಗೆ ನಮ್ಮ ಮೇಡಮ್ ಅವರು ಕೂಡ ತುಂಬ ಚೆನ್ನಾಗಿ ನಿಮಗೆ ನಡೆಸ್ಕೊಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಾವು ಫ್ರೀ ಉಚಿತವಾಗಿ ನೋಡಿ, ನೀವು ಒಂದು ಸೇರಿದ್ರೆ ಜನಗಳಿಗೆ ಫ್ರೀ ಕ್ಲಾಸ್ ಕೊಡ್ತೀವಿ. ಬೇಗ ಜಾಯ್ನ್ ಆಗಿ ಬೇಗ ನಿಮ್ಗೆ ಕಲಿಸ್ಕೊಡ್ತೀನಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಗುರುಗಳೇ, ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಬಹಳಷ್ಟು ಜನರ ಸಮಸ್ಯೆಗೆ ಪರಿಹಾರವನ್ನು ನೀಡಿದ್ರಿ. ಇಷ್ಟ ತನಕ ನಮ್ಮ ಕಾರ್ಯಕ್ರಮ ನೋಡಿದ್ರೆ ನನ್ನ ಬ್ರಹ್ಮ, ನನ್ನ ಭದ್ರಕಾಳಿ 9 ನವರ ಕೂಡ ಸಕಲ ಸಂಪತ್ತು ಐಶ್ವರ್ಯವನ್ನು ನೋಡಿದವ್ರ ಮನೆಗೆ ಕೊಟ್ಟು ಉದ್ಧಾರ ಮಾಡಲಿ ನಮ್ಮ ಮನೆದವರ ತಿರುಪತಿ ವೆಂಕಟೇಶ್ವರನ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ ಎಲ್ಲರಿಗೂ. ನೋಡೋದಲ್ಲ, ಇದಾಗಿತ್ತು ಇವತ್ತಿನ ವಾರ ಭವಿಷ್ಯ ಆರ್ಯ ಟಾಕ್ ವಿಶೇಷ ಕಾರ್ಯಕ್ರಮ. ಮತ್ತೆ ನಾವು ಸಿಗ್ತೀವಿ ಮುಂದಿನ ವಾರ. ಅಂಟಿಲ್ ದೆನ್ ನೀವು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.